ಹಾಯ್ ಗೈಸ್, ಐ ಆಮ್ ಸೋ ಸಾರಿ. ನನಗೆ ಬೆಳಗ್ಗೆಯಿಂದ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಬೆಳಗ್ಗೆ 2ನೇ ದಿವಸ ಪೂಜೆ ಇವತ್ತು. ಅದು 5:30ಗಿತ್ತು. ನಾನು ಎದ್ದಿದ್ದೆ 5 o'clockಗೆ. ನಾವು ಎದ್ದು ರೆಡಿಯಾಗಿ ಹೋಗೋಷ್ಟೊತ್ತಿಗೆ 5:50 ಆಗಿತ್ತು. ಬೆಳಗ್ಗೆ ಪೂಜೆಗೆ ಲೇಟ್ ಆಯಿತು. ಸೊ ಹಂಗಾಗಿ ನಾನು ಬ್ಲಾಗ್ ಮಾಡೋಕ್ಕಾಗಿಲ್ಲ. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಅನ್ನದಾನ ಮಾಡ್ತಿದ್ರು, ತಿನ್ಕೊಂಡು ಬಂದ್ರಿ. ಸೊ ಇವಾಗ ನೈಟ್ ಹೊರಡಬೇಕು. ಅದಕ್ಕೆ ದೇವಸ್ಥಾನಕ್ಕೆ ಒಂದ್ಸರಿ ದೇವಸ್ಥಾನಕ್ಕೆ ಲಾಸ್ಟಿಗೆ ಹೋಗಿ ಬಂದು ಮತ್ತೆ ಹಂಗೆ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಬಂದಿದ್ದೀವಿ ಈಚೆಗೆ. ಸೊ ಇಲ್ಲೊಂದು ಅಂಗಡಿ ಹತ್ರ ಡ್ಯಾಡಿ ಮತ್ತು ತಮ್ಮ ಬೇಲ್ಪುರಿ ತಿಂತಾ ಇದ್ದಾರೆ. ನಾನು ನಿಂತ್ಕೊಂಡಿದ್ದೀನಿ. ಸೊ ಬನ್ನಿ ನೋಡೋಣ. ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೆ ಶಾಪಿಂಗ್ ವಿಡಿಯೋ ತೋರಿಸ್ತೀನಿ. ಸೊ ಡ್ಯಾಡಿ ಫುಲ್ ಬ್ಯಾಟಿಂಗ್ ಮಾಡ್ಕೊಂಡು ಇವಾಗ ಮತ್ತೆ ಅವ್ರ ರೂಮ್ಗೆ ಹೋಗ್ತಿದ್ದಾರೆ. ಅವ್ರು ಬರ್ತಾಯಿಲ್ಲ, ಅವ್ರು ನಡೆಯೋಕ್ಕಾಗಲ್ಲ ಅಂತ ಅಷ್ಟೇ. ನೋಡಿ ಇಲ್ಲಿ ಜಾಗ ಹೆಂಗಿದೆ ಅಂತ, ಇಲ್ಲಿ ಬ್ಯಾಕ್ ಕ್ಯಾಮರಾದಲ್ಲಿ ತೋರಿಸ್ತೀನಿ ಇಲ್ಲಿ ಹೆಂಗಿದೆ ಅಂತ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಹತ್ರ ಬಂದಿದ್ದೀರಿ. ಇವಾಗ ಅಷ್ಟೊಂದು ರಶ್ ಏನಿಲ್ಲ. ಇಲ್ಲೇ ಊಟ ತಿನ್ನೋದು, ಅನ್ನದಾನ ಇಲ್ಲೇ ಮಾಡೋದು. ಇವಾಗ ರಶ್ ಇಲ್ಲ. ನೆನ್ನೆ ಇದು ಫುಲ್ ತುಂಬೋಗ್ಬಿಟ್ಟಿದ್ರು. ಇವತ್ತು ಖಾಲಿ ಇದೆ. ಆ್ಯಕ್ಚುಲಿ ಗೈಸ್ ಇಲ್ಲಿ ಡೈಲಿ ನೈಟ್ ಒಂದೊಂದು ತೇರ್ ಮಾಡ್ತಾರೆ. ಅಂದರೆ ದೇವ್ರನ್ನ ಎಳ್ಕೊಂಬರ್ತಾರೆ. ಮೆರವಣಿಗೆ ಮಾಡೋದು. ಹಾಂ, ಮೆರವಣಿಗೆ ಮಾಡ್ತಾರೆ. ದೇವ್ರ ಮೆರವಣಿಗೆ ಮಾಡ್ತಾರೆ. ಸೊ ಇಲ್ಲಿ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ. ಆಮೇಲೆ ನಾನೇನಾದರೂ ಕ್ಲಿಪ್ಸ್ ಆದ್ರೆ ಅಟ್ಯಾಚ್ ಮಾಡ್ತೀನಿ, ಇಲ್ಲಾಂದರೆ ಬಂದು ಕಂಟಿನ್ಯೂ ಮಾಡ್ತೀನಿ ಗೈಸ್. ಸೊ ಇವಾಗ ಇಲ್ಲಿ ಶಾಪಿಂಗ್ ಬಂದಿದ್ದೀರಿ. ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಪ್ರಸಾದ ಲಡ್ಡು ಎಲ್ಲ ತಗೊಂಡು ಶಾಪಿಂಗ್ ಮಾಡೋಣ ಅಂತ. ಗೈಸ್ ಮುಗೀತು. ಇನ್ನೇನು ಶಾಪಿಂಗು, ಹೋಗ್ಬೇಕು ರೂಮ್ಗೆ. ಇದು ಎಣ್ಣೆ ನೋಡ್ತವ್ರೆ. ಇಲ್ಲಿ ಬನಾನಾ ಚಿಪ್ಸ್ ತೊಗೊಂಡಿದ್ದೀವಿ. ಮತ್ತು ಇದು ಎಣ್ಣೆ ಮಾಡ್ತಾ ಇರೋ ಜಾಗ. ಇಲ್ಲಿ ಎಣ್ಣೆ ಮಾಡ್ತಾ ಇರೋ ಪ್ರಾಸೆಸ್ಸು ಇಲ್ಲಿ ಮಾಡಿ ಇಲ್ಲಿಂದ ಇಲ್ಲಿಗೆ ಸೇಲ್ ಮಾಡ್ತಾ ಇರೋದು. ಸೊ ಅದಕ್ಕೆ ಮಮ್ಮಿ ಒಂದು ಬಾಟಲ್ ತೊಗೊತಾರೆ. ಇವಾಗ ಟೆಸ್ಟ್ ಮಾಡ್ತಾ ಇದ್ದಾರೆ. ತೋರಿಸಿ ಮಮ್ಮಿ, ನೀವೇ ಬಂದರೆ ಇಲ್ಲಿ ಬಂದು ತಗೊಳ್ಳಿ. ವಾಸನೆ ಅಂತೂ ಸಖತ್ತಾಗಿದೆ. 2 ಟೈಪ್ ಆಫ್ ಎಣ್ಣೆ ಇದೆ ಇಲ್ಲಿ. ಅಷ್ಟೇ ಗೈಸ್, ಶಾಪಿಂಗ್ ಮುಗೀತು. ನಮ್ಮಮ್ಮ ಇಲ್ಲೇ ನನ್ನ ಕಾಸೆಲ್ಲ ಖಾಲಿ ಮಾಡಿಬಿಟ್ರು. ಆಯಿತು, 8,000 ಏನೋ ಖಾಲಿ ಮಾಡಿಬಿಟ್ಟಿದ್ದಾರೆ. ಆದರೆ ನಮ್ಮಮ್ಮ ಖುಷಿ, ಅಷ್ಟೇ ಸಾಕು. ಮಮ್ಮಿ ಖುಷಿಯಾಗಿದೆಯಾ? ಎಷ್ಟು ಖುಷಿಯಾಗಿದೆಯಾ? ಫುಲ್ ಖುಷಿ ಅಷ್ಟೇ. ನಮ್ಮಮ್ಮ ಖುಷಿಯಾಗಿರೋದೇ ಸಾಕು. ಅಷ್ಟೇ, ಶಾಪಿಂಗ್ ಎಲ್ಲ ರೂಮ್ಗೆ ಹೋಗ್ತಾ ಇದ್ದೀವಿ. ಇವಾಗ ರೂಮ್ಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಮತ್ತೆ ನೈಟು ಹೊರಡಬೇಕು. ಸೊ ಅವಾಗ ಸಿಗ್ತೀನಿ ನಾನು ನಿಮಗೆ. ಸೊ ಓಕೆ ಗೈಸ್, ಬಾಯ್. ಆಮೇಲೆ ಸಿಗೋಣ. ಸುಸ್ತಾಗ್ತೈತೆ, ಇನ್ನು ನಡ್ಕೊಂಡು ಹೋಗ್ಬೇಕು ರೂಮ್ಗೆ.
ಗೈಸ್ ನಾವಿವಾಗ ರೂಮ್ ಚೆಕ್ಔಟ್ ಮಾಡೋಣ ಅಂತ ಎಲ್ಲ ಹೊರಡ್ರಿ, ರೆಡಿ ಆದ್ರಿ, ಎಲ್ಲ ಪ್ಯಾಕ್ ಮಾಡ್ಕೊಂಡ್ರಿ. ನೋಡಿದ್ರೆ ಫುಲ್ ಜೋರು ಮಳೆ ಬರ್ತೈತೆ, ಕಾಣಿಸ್ಬೋದು. ಫುಲ್ ಜೋರು ಮಳೆ ಬರ್ತೈತೆ. ಸೊ 8 o'clock ರೂಮ್ ಚೆಕ್ಔಟ್ ಮಾಡಿದ್ರೆ 8:30 9ಗೆ ಬಸ್ಸಿಗೆ ಹೋಗ್ಬೋದು ಅಂತಿದ್ರಿ. ಬಟ್ ಅನ್ಫಾರ್ಚುನೇಟ್ಲಿ ಆಗ್ತಾಯಿಲ್ಲ. ನೋಡಬೇಕು ಎಷ್ಟೊತ್ತಾಗುತ್ತೆ ಅಂತ. ಇಲ್ಲಿ ಇನ್ನೂ ರೂಮ್ ಚೆಕ್ಔಟ್ ಮಾಡೋವಾಗ ಬೇರೆ ಏನೋ ಪ್ರಾಸೆಸ್ ಇದೆ, ಅದೆಲ್ಲ ಕಂಪ್ಲೀಟ್ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಮಳೆ ಬೇರೆ ಫುಲ್ ಜೋರು ಮಳೆ. ಒಂದು 5 minutes ಇದ್ದಿದ್ರೇನು ನಾವು ಹೋಗ್ಬಿಡ್ತಿದ್ವಿ. ಮಮ್ಮಿ ತಮ್ಮ ಎಲ್ಲ ಕಾಯ್ತಾ ಇದ್ದಾರೆ ಯಾವಾಗ ಮಳೆ ನಿಲ್ಲುತ್ತೆ ಅಂತ. ಇದೇ ನಮ್ಮ ನೈಟ್ ಔಟ್ಫಿಟ್ಟು. ಕ್ಯಾಶುವಲ್ ವೇಸಲ್ಲಿದ್ದೀರಿ, ನೈಟ್ ಟ್ರಾವೆಲ್ ಮಾಡೋದಲ್ವ ಅದಕ್ಕೆ. ಸೊ ಇವಾಗ ಏನು ಪ್ಲ್ಯಾನ್ ಇದ್ದಿದ್ದು ಅಂದರೆ ಇವಾಗ 9 ಗಂಟೆಗೆ ಇಲ್ಲಿ ಬಸ್ ಹತ್ತಿದ್ರೆ ಅಲ್ಲಿ ಹೋಗಿ ಬ್ಯಾಂಗ್ಳೂರಲ್ಲಿ ನಾವು ಒಂದು 5 o'clock ರೀಚ್ ಆಗ್ತೀವಿ. ಸೊ 5 o'clock ಮೆಜೆಸ್ಟಿಕ್ಗೆ ಹೋಗಿ ರೀಚ್ ಆದರೆ ಮೆಜೆಸ್ಟಿಕ್ಕಿಂದ ಕ್ಯಾಬ್ ಮಾಡ್ಕೊಂಡು ಹೋಗ್ಬೋದಿತ್ತು ಮನೆಗೆ. ನೋಡೋಣ ಎಷ್ಟೊತ್ತು. ಇಲ್ಲಿ 10:30 ತನಕ ಬಸ್ಸಸ್ ಇರುತ್ತೆ. ಸೊ 10:30 ತನಕ ಇದೆ. ನೋಡೋಣ, ಮಳೆ ಒಂಚೂರು ನಿಂತರೆ ಸಾಕು ಹೋಗಿಬಿಡೋದೆ. ಕಾಯ್ತಾ ಇದ್ದೀರಿ. ಹೋಗೋವಾಗ ಆದರೆ ಹಂಗೆ ಕ್ಲಿಪ್ಸ್ ಏನಾದರೂ ಆ್ಯಡ್ ಮಾಡ್ತೀನಿ, ಇಲ್ಲ ಬ್ಲಾಗ್ ಮಾಡೋಕ್ಕಾದ್ರೆ ಟ್ರೈ ಮಾಡ್ತೀನಿ. ನೋಡ್ತಾ ಇರಿ. ಓಕೆ, ಬಸ್ ಹತ್ತಿದ್ದೀರಿ ಗೈಸ್. ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಬಸ್ ಸ್ಟಾಪಲ್ಲಿ ಬ್ಯಾಂಗ್ಳೂರಿಗೆ. ಸೊ ಇದು 10:30ಗೆ ಸ್ಟಾರ್ಟ್ ಆಗುತ್ತೆ. ಎಷ್ಟೊತ್ತಿಗೆ ಹೋಗಿ ಸೇರ್ತೀವಿ ಅನ್ನೋ ಐಡಿಯಾ ಇಲ್ಲ. ನೋಡೋಣ. ಮುಂದೆ ಲೈಟ್ ಏನಿಲ್ಲ ಬಸ್ಸಲ್ಲಿ. ಸೊ ಇನ್ನೊಂದು ಫೋನ್ದು ಫ್ಲ್ಯಾಶ್ ಲೈಟ್ ಹಾಕ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಿಮಗೆ ನನ್ನ ಮುಖ ದೆವ್ವ ಥರ ಕಾಣಿಸ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಯ್ ಗೈಸ್, ನಾನು ವಿಡಿಯೋ ಎಂಡ್ ಮಾಡಿರಲಿಲ್ಲ. ಸೊ ಮನೆಗೆ ಬಂದು ರೀಚ್ ಆಗಿದ್ದೀವಿ. ಇವತ್ತು ಅರ್ಲಿ ಮಾರ್ನಿಂಗ್ 5 o'clock ಬಂದು ರೀಚ್ ಆದ್ರಿ. ವಿಡಿಯೋ ಫುಲ್ ನೋಡಿ. ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ನನ್ನ ಫಸ್ಟ್ ವಿಡಿಯೋ ಆಗಿರುತ್ತೆ. ಸೊ ಹಿಂಗಾಗಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಕ್ಷಮಿಸಿ. ಮತ್ತು ಅದೇ ಥರ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ, ಏನಾದರೂ ಚೇಂಜಸ್ ಇರಬೇಕು, ಇಲ್ಲ ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ಸೊ ಅದು ನನಗೆ ಹೆಲ್ಪ್ಫುಲ್ ಆಗ್ಬೋದು. ಸೊ ಬೇರೆ ಏನಾದರೂ ಒಪಿನಿಯನ್ಸ್ ಇದ್ರೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ.